ಹೆಬ್ಬಾಲೆ ಬಳಿಯ ಚೆನ್ನೇನಹಳ್ಳಿ ಸುತ್ತಮುತ್ತ ಆನೆ ಹಾವಳಿಯಿಂದ ರೈತರು ಕಂಗೆಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಶಾಸಕ ಡಾಕ್ಟರ್ ಮಂತರಗೌಡ ನಾಗರಿಕರು ಮತ್ತು ಅರಣ್ಯ ಅಧಿಕಾರಿಗಳ ಸಭೆಯನ್ನು ಏರ್ಪಡಿಸಿದ್ದರು. ಇದಕ್ಕೂ ಮುನ್ನ ಡಾಕ್ಟರ್ ಮಂತರಗೌಡ ಊರಿನಲ್ಲಿ ಪರಿಶೀಲನೆ ನಡೆಸಿದರು. ನಾವು ಅರಣ್ಯ ಪ್ರದೇಶಕ್ಕೆ ನಾವು ಹೋಗಿದ್ದೀವಿ, ಅವ್ರ ಜಾಗಕ್ಕೆ ನಾವು ಹೋಗಿದ್ದೀವಿ, ಇಲ್ಲ ಅಂತಲ್ಲ, ನಾವು ಆಮೇಲೆ ನಾವು ಅದು ಮಾಡಲಿ. ಸದ್ಯಕ್ಕೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಯೊಂದೇ ಸಮಸ್ಯೆಗೆ ಪರಿಹಾರ ಎಂದ ಡಾಕ್ಟರ್ ಮಂತರಗೌಡ ಈ ಬಗ್ಗೆ ಕೂಡಲೇ ಕ್ರಿಯಾ ಯೋಜನೆ ತಯಾರಿಸಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಾಲಿನಲ್ಲಿ ಅಗತ್ಯ ಅನುದಾನ ಮಂಜೂರು ಮಾಡಲು ಕ್ರಮ ವಹಿಸುವುದಾಗಿ ಹೇಳಿದರು. ಆನೆಗಳು ಬುದ್ಧಿವಂತ ಜೀವಿಗಳಾಗಿರುವುದರಿಂದ ಯಾವುದೇ ನಿಯಂತ್ರಣಕ್ಕೂ ಬಗ್ಗಲಾರವು. ಕಳೆದ 4-5 ದಶಕಗಳಿಂದ ಅರಣ್ಯ ಇಲಾಖೆ ಆಹಾರದ ಮರಗಳು ಮತ್ತು ಬಿದಿರಿನ ಬದಲಿಗೆ ತೇಗದ ಮರಗಳಲ್ಲೇ ಆಸಕ್ತಿ ವಹಿಸಿರುವುದು ಸಮಸ್ಯೆಗೆ ಇನ್ನೊಂದು ಕಾರಣ. ಇಲಾಖೆ ಬೀಜದ ಉಂಡೆಗಳನ್ನು ಅರಣ್ಯದಲ್ಲಿ ಎಸೆದರೂ ಈ ಬೀಜಗಳು ಗಿಡದ ಹಂತಕ್ಕೆ ಬಂದಾಗ ಜಾನುವಾರುಗಳ ಪಾಲಾಗುತ್ತವೆ. ಅವುಗಳ ರಕ್ಷಣೆಗೆ ಕ್ರಮ ವಹಿಸಬೇಕೆಂದು ಹೇಳಿದ ಡಾಕ್ಟರ್ ಮಂತರಗೌಡ, ಈ ವ್ಯಾಪ್ತಿಯಲ್ಲಿ ನೀರಿನ ಬಸರು ಇರುವುದರಿಂದ ಕಾಂಕ್ರೀಟ್ ಅಡಿಪಾಯ ನಿರ್ಮಿಸಿ ಅದರ ಮೇಲೆ ಸೋಲಾರ್ ತಂತಿಗಳನ್ನು ಅಳವಡಿಸಲು ಸೂಚಿಸಿದರು. ಅಲ್ಲದೆ ಕಂದಕಗಳನ್ನು ಹೂಳೆತ್ತುವಂತೆ ನಿರ್ದೇಶನ ನೀಡಿದರು. ಸೋಲಾರ್, ಕಂದಕ ಮತ್ತು ರೈಲ್ವೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದರೆ ತಕ್ಕ ಮಟ್ಟಿಗೆ ಸಮಸ್ಯೆ ನಿವಾರಣೆಯಾಗಲಿದೆ ಎಂದು ಡಾಕ್ಟರ್ ಮಂತರಗೌಡ ಹೇಳಿದರು. ಇವತ್ತಿನ ಸಮಸ್ಯೆ ಅಲ್ಲ, ಫಾರಿಸ್ಟರಿ 40-50 ವರ್ಷದ ಹಿಂದೆಯಿಂದ ಈ ತ್ಯಾಗದ ಮರ ಬೆಳೆಸೋಕ್ಕೆ ಅವಕಾಶ ಮಾಡಿಕೊಟ್ಟು ಸ್ಥಳೀಯಗೆ ಅಂದರೆ ಬಿದಿರಿಲ್ಲ, ಅಣಸನೇನಿಲ್ಲ, ಆ ಸ್ಥಳೀಯ ಅಂದರೆ ಅಲ್ಲಿ ಆಹಾರ ಕೊಡೋಂಥ ಗಿಡಗಳು ಅವ್ರಿಗಿಲ್ಲ. ಪಾಪ ವರ್ಷನೂ ಕಾಮಗಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಅಂತ ಬಿದ್ರು ಇಲ್ಲ. ಈ ಸೀಡ್ ಬಾಲಿಂಗ್ ಅಂತಲೂ ಮಾಡ್ತಾರೆ ಪ್ರೋಗ್ರಾಮು. ಪಾಪ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಆ ಸೀಡ್ ಬಾಲು ಅಂದರೆ ಒಂದು ಬೀಜ ನೆಡ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಹೈಟಿಗೆ ನಮ್ಮ ಹಸುಗಳು ಬಂದು ತಿಂದ್ಬಿಡ್ತವೆ. ಎಲೆ ಅಂದರೆ ಹಸಿ ಎಲೆ ಅಂತ ತಿಂತವೆ. ಅದನ್ನು ನಾವು ಹೇಳ್ದಂಗೆ ಪ್ರೊಟೆಕ್ಷನ್ ಮಾಡೋಕ್ಕೆ ನಾವು ಜವಾಬ್ದಾರಿ ತಗೋಬೇಕು. ನೀವೇನು ಮಾಡ್ಬಿಡ್ತೀರಾ ಅಂತಂದರೆ, ಗಿಡ ನೆಟ್ಬಿಡ್ತೀವಿ, ಬಾಲ್ ಹಾಕ್ಬಿಡ್ತೀವಿ, ಅದಾದಮೇಲೆ ಪ್ರೊಟೆಕ್ಷನ್ ಇಲ್ಲ, ಆ ಮೆಶ್ಗಳು ಹಾಕೋದೇ ನಮ್ಗೆ ಅವಕಾಶ ಸಿಗ್ತಾಯಿಲ್ಲ. ಒಂದು ಸ್ವಲ್ಪ ಅಷ್ಟು ದೊಡ್ಡದು ಸಿಕ್ಕಾಗ ಯಾವ ಹಸುಗಳು ತಿನ್ನೋಕ್ಕಾಗಲ್ಲ. ಎಲೆ ಗಿಡ ಇದ್ದಾಗ ತಿಂದ್ಬಿಡೋಕ್ಕೆ ಅವಕಾಶ. ಅದಕ್ಕೆ ನೀವು ಅದನ್ನು ಮಾಡಬೇಕು. ಅದು ದಟ್ ಈಸ್ ಇವತ್ತಂತಲ್ಲ, ಅದು ದೊಡ್ಡ ಮಟ್ಟದ ಕಾರ್ಯಕ್ರಮ. ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ ಈಗ? ಸಾಯಿಲ್ ಅಂದರೆ ಈ ಶೀತದ ನೀರು, ಶೀತದ ಮಣ್ಣು ಅಂತ ಹೇಳ್ಕೊಂಡು ಜಾರ್ಬೋದು. ಆಮೇಲೆ ನೀವು ಹೇಳ್ದಂಗೆ ಇದಕ್ಕೆ ಇವ್ರದ್ದು ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಅಧಿಕಾರಿಗಳದ್ದೇನು ಆದಷ್ಟು ರೈತರ ಹಂಚಿಕೆ ಹಾಕ್ಬೇಕು. ಅವ್ರು ಫಾರೆಸ್ಟ್ ಒಳಗೆ ಹಾಕೋದಿಲ್ಲ. ಈ ವೇಳೆ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಹೆಬ್ಬಾಲೆ ಪಂಚಾಯಿತಿ ಅಧ್ಯಕ್ಷೆ ಅರುಣಿ, ಸದಸ್ಯರಾದ ಮಹಾದೇವ್, ಮಂಜುನಾಥ್, ನಟೇಶ್ ಗೌಡ, ಅರಣ್ಯ ಅಧಿಕಾರಿಗಳಾದ ಶೈಲೇಂದ್ರ, ರತನ್ ಕುಮಾರ್ ಮತ್ತಿತರರು ಹಾಜರಿದ್ದರು.